ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟ್ರಾಬೆರಿ ಗಿಡವನ್ನು ಪರಿಚಯಿಸ್ತೀನಿ. ಅದು ಹೇಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಮ್ಮ ತಂದೆಯವರು ತಂದು ಬೆಳೆಸಿದ ಮೇಲೇ ಗೊತ್ತಾಗಿದ್ದು ಆ ಗಿಡ ಈ ಥರ ಇದೆ. ಸ್ಟ್ರಾಬೆರಿ ನಮ್ಮ ತೋಟದಲ್ಲೂ ಕೂಡ ಬೆಳೆದಿದ್ದೀವಿ. ಒಂದೇ ಒಂದು ಗಿಡ ಇದೆ, ಅದು ನಮ್ಮ ತಂದೆ ಅವ್ರ ಸ್ನೇಹಿತರ ಹತ್ರ ಇಸ್ಕೊಬಂದು ಹಾಕಿರೋಂಥದ್ದು. ಈಗ ಅದು ಸುಮಾರು ಹಣ್ಣುಗಳನ್ನ ಬಿಟ್ಟಿದೆ. ಸೊ ಯಾರಿಗೆ ಸ್ಟ್ರಾಬೆರಿ ಇಷ್ಟ ಇದೆ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾರೆ, ಕಮೆಂಟ್ ಕೂಡ ಹಾಕ್ಬೋದು. ಹಾಗೆ ರೆಡಿನಾ ಸ್ಟ್ರಾಬೆರಿ ಗಿಡ ನೋಡಲಿಕ್ಕೆ? ಯಾರ್ಯಾರಿಗೆ ಸ್ಟ್ರಾಬೆರಿ ಇಷ್ಟ ಅವರೊಂದು ಲೈಕ್ ಕೊಡಿ. ಎಲ್ಲರೂ ರೆಡಿನಾ ಸ್ಟ್ರಾಬೆರಿ ಗಿಡ ನೋಡಲಿಕ್ಕೆ? ಇದಂತೂ ಅಲ್ಲ, ಇಲ್ಲಿದೆ. ಈಗೇನು ನೋಡ್ತಾ ಇದ್ದೀರಾ ನೋಡಿ, ಇದೇ ಸ್ಟ್ರಾಬೆರಿ ಗಿಡ ನೋಡ್ತಾ ಇದ್ದೀರಿ ನೋಡಿ. ಸ್ಟ್ರಾಬೆರಿ ಬಿಟ್ಟಿದೆ. ಟೋಟಲ್ 11 ಸ್ಟ್ರಾಬೆರಿ ಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ಒಂದು ತಿನ್ನೋ ಸ್ಟೇಜಲ್ಲಿದೆ, ಹಣ್ಣಾಗಿದೆ. ಇನ್ನೊಂದು ಕಾಯಿ, ಇನ್ನೊಂದು ಫ್ಲವರ್ ಇದೆ, ಇನ್ನೊಂದು ಈಗ ಗ್ರೋ ಆಗ್ತಾ ಇದೆ, ಅಂದರೆ ಬೆಳೀತಾ ಇದೆ ನೋಡಿ. ಇದೇ ಸ್ಟ್ರಾಬೆರಿ ಗಿಡ. ಈ ಥರ 3 ಎಲೆಗಳಿರುತ್ತೆ ನೋಡಿ. ಇಲ್ಲಿ ಮತ್ತೆ ಇದೇ ಜಾಗದಲ್ಲಿ ಮತ್ತೆ ಫ್ಲವರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು ಗಿಡ ಕೊಂಬೆ ಥರ ಬಂದು ನಂತರ ಅಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಶಾಕ್ ಆಗಿದೆ. ಅಂದರೆ ನಾನು ಒಂದು ಪ್ರತಿ ಸಲ ಅಂಗಡಿಗೆ ಹೋದಾಗ ಬರೀ ಎಲೆ ನೋಡಿದ್ದೆ ಅಷ್ಟೇ ಗಿಡದ್ದು. ಅಂದರೆ ಈಗ ಹಣ್ಣುಗಳ ಜೊತೆ ಪ್ಯಾಕಿಂಗಲ್ಲಿ ಕೊಡ್ತಾರಲ್ಲ, ಆವಾಗೊಂದು ಎಲೆ ನೋಡಿದ್ದೆ ಅಷ್ಟೇ. ಆದರೆ ಇದೇ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಈಗ ನಾನು ನೋಡ್ತಾ ಇರೋದ್ರಿಂದ ನನಗೂ ಖುಷಿ ಆಗ್ತಾಯಿದೆ. ನಾನು ಕೂಡ ಸ್ಟ್ರಾಬೆರಿ ಬೆಳೆದಿದ್ದೀನಿ ಅಂತ. ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸ್ಟ್ರಾಬೆರಿನ ತಿಂದು ಟೇಸ್ಟ್ ಮಾಡೋಣ. ಇದು ಬಂದು ನಾವೇ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಒಂದೇ ಒಂದು ಸ್ಟ್ರಾಬೆರಿ. ಯಾಕಂದರೆ ಈಗ ತಕ್ಷಣಕ್ಕೆ ಹಣ್ಣಾಗಿರೋವಂಥದ್ದು ಇದೊಂದೇ. ಸೂಪರ್.